ಈಗ ಹೊಸ ಹೆಸರು ಬೇರೆ ಆಡ್ ಆಗಿದೆ, ಅನಕೊಂಡ ಅಂತ ಹೇಳಿ. ಹಾರ್ಟ್ಲಿ ವೆಲ್ಕಮ್ ದೌಡಿ ಧನಂಜಯ್ ಸರ್. ಎಲ್ಲರಿಗೂ ನಮಸ್ಕಾರ. ನನಗೂ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಶೂಟಿಂಗ್ದು, ಈವೆಂಟ್ಸ್ದು ಎಲ್ಲ. ಏಪ್ರಿಲ್ 10ನೇ ತಾರೀಕು ವಿದ್ಯಾಪತಿ ರಿಲೀಸು. ನಮ್ಮ ಐ ಡೋಂಟ್ ನೋ ಪ್ರೊಡಕ್ಷನ್ ನಾನು ಹೆಂಗೆ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ ಅಂತೆಲ್ಲ ನೆನಪಿಸ್ಕೊಂಡ್ರೆ ಜರ್ನಿ ತುಂಬ ಹಿಂದಕ್ಕೆ ಹೋಗುತ್ತೆ. ಬಡವರ ಸ್ಕಲ್ಲಿಂದ ಒಂದು ಸರ್ವೈವಲ್ ಪ್ರಶ್ನೆ ಅಂತ ಹೇಳಿ ಶುರುವಾಗಿದ್ದದು. ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ, ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ. ಅದರ ನಂತರ ಹೆಡ್ ಬುಷ್, ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತು ಟಗರು ಪಲ್ಯ, ಏನೋ ಡೇರ್ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ. ನಂತರ ಟಗರು ಪಲ್ಯ, ಇವಾಗ ವಿದ್ಯಾಪತಿ. ಐ ಥಿಂಕ್ ಈ ಜರ್ನಿ ಅದು ತುಂಬ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣ, ಕನ್ನಡದ ಪ್ರೇಕ್ಷಕರ ಕಾರಣ. ಯಾಕಂದರೆ ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನೂ ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿಡೋದು ತುಂಬ ಕಷ್ಟ ಆಗೋದು. ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ತುಂಬ ಚೆನ್ನಾಗಿ ಕನ್ನಡದ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ. ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡೋವಂಥ ಒಂದು ಸಿನಿಮಾ ವಿದ್ಯಾಪತಿ. ಸೊ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಮಕ್ಕಳನ್ನು ಕರ್ಕೊಬನ್ನಿ. ಬೇಸಿಗೆ ರಜಾ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ. ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ, ಇನ್ನೊಂದಿಷ್ಟು ಕನಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ. ಸೊ ಪ್ರತಿ ಸರಿನೂ ನೀವು ಕೈ ಹಿಡೋದು ತುಂಬ ಮುಖ್ಯ. ನಿಮ್ಮ ಪ್ರೀತಿ ಅದು ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ. ಯಾಕೆಂದರೆ ಕೇಳ್ತಿದ್ದಂಗೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು. ಧ್ರುವ ಅವ್ರ ಜೊತೆ ಜರ್ನಿ ಅಂದರೆ ನಾನು ಚಿರು ಎಲ್ಲ ವಿ ವರ್ ಗುಡ್ ಫ್ರೆಂಡ್ಸ್. ಜೊತೆಗೆ ಪಾರ್ಟಿ ಮಾಡ್ತಾ ಇದ್ವಿ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆವಾಗ ಅಂದರೆ ಫಸ್ಟ್ ಸಿನಿಮಾದಿಂದನೇ ಸೂಪರ್ ಸ್ಟಾರ್ ಧ್ರುವ ಅವರು. ಸಿಕ್ಕಿದಾಗ ಇದು ಎಲ್ಲ ಮಧ್ಯ ಮಾತಾಡಿಸ್ತಿದ್ದು, ಅಂದರೆ ಹಿಂಗೆ ಸಿಕ್ಕಿ ಹಿಂಗೆಲ್ಲ ಮಾತಾಡಿ ಆಯ್ ಬರೋ ಅಂತ ಹೇಳಿ ತಪ್ಕೊಂಡು ಹೋಗ್ತಿದ್ದಂಗೆ ಹಂಗೆ ಶುರುವಾಗಿ ಹಂಗೆ ನೋಡಿದ್ದು. ನಂತರ ಪೊಗರುಲ್ ಜೊತೆ ಕೆಲಸ ಮಾಡಿದೆ. ಆ್ಯಂಡ್ ಯಾವಾಗ ಸಿಕ್ಕರೂ ನನಗೆ ತುಂಬ ಖುಷಿ ಆಗೋದೇನು ಅಂದರೆ, ಇವಾಗ ನಾಗಭೂಷಣ್ ಹೇಳ್ದಂಗೆ ಹನಿಮೂನ್ ಎಂಜಾಯ್ ಮಾಡೋದಿರಲಿ, ಇಕ್ಕಟ್ಟು ಎಂಜಾಯ್ ಮಾಡೋದಿರಲಿ, ಅಥವಾ ಈಗ ವಿದ್ಯಾಪತಿದು ಸಣ್ಣ ಸಣ್ಣ ವಿಜುವಲ್ನು ಕೂಡ ತುಂಬ ಚೆನ್ನಾಗಿ ಒಬ್ಬ ಪ್ರೇಕ್ಷಕ ಆಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಒಳಗಡೆ ಒಂದು ಮಗು ಅದು ಯಾವಾಗಲೂ ಹಾಗೆ ಇರಲಿ, ಅದು ತುಂಬ ಚೆನ್ನಾಗಿರಲಿ, ಅದು ತುಂಬ ಕೊನೆವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಅದು ತುಂಬ ಬೇಕು. ಒಳಗಡೆ ಮಗು ಇದ್ರೆ ಮಾತ್ರ ಆ ಥರ ತುಂಬ ಖುಷಿ ಪಡೋಕ್ಕೆ ಸಾಧ್ಯ, ಒಳ್ಳೇದನ್ನೇನಾದರೂ ನೋಡಿದಾಗ ಎಲ್ಲ. ಸೊ ಥ್ಯಾಂಕ್ ಯು ಇವತ್ತು ಬಂದು ಇಡೀ ತಂಡದ ಜೊತೆ ನಿಂತಿದ್ದಕ್ಕೆ, ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ.